बोलो भारत माता की, बोलो भारत माता की, ಒಂದೇ ಒಂದೇ. ಎಲ್ಲರಿಗೂ ವಂದನೆಗಳು. ನಾರಿಶಕ್ತಿ ಫೋರಂ ನಾರಿಶಕ್ತಿ ವಂದನಾ ಅಧಿನಿಯಮವನ್ನು ಜಾರಿಗೊಳಿಸದಂತೆ ತಡೆದ ಮಹಿಳಾ ಮಸೂದೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ಇವತ್ತು ನಾವು ಜನಾಕ್ರೋಶ ಸಭೆಯನ್ನು ನಡೆಸ್ತಾ ಇದ್ದೇವೆ. ಈ ಜನಾಕ್ರೋಶ ಸಭೆಯಲ್ಲಿ ಭಾಗವಹಿಸಿದ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಉಡುಪಿಯ ಜಿಲ್ಲೆಯ ಉಪಾಧ್ಯಕ್ಷರಾಗಿರುವ ಕಿರಣ್ ಕುಮಾರ್ ಅವರು, ಹಾಗೆ ನಮ್ಮ ಹಿರಿಯರಾದ ತಿಂಗಳ ವಿಕ್ರಮಾರ್ಜುನ ಹೆಗಡೆ ಅವರು, ಮಾಜಿ ನಗರಸಭಾ ಸದಸ್ಯರಾದ ಪ್ರಭಾಕರ್ ಪೂಜಾರಿ ಅವರು, ಹಾಗೆ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶಶಾಂಕ್ ಶಿವತ್ತಯ್ಯ ಅವರು, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ದಿನಕರ್ ಶೆಟ್ಟಿ ಹೆರ್ಗಾ ಅವರು, ಹಾಗೆ ಗೋಪಾಲ್ ಕಾಂಚನ್ ಅವರು, ಇವರನ್ನು ಸಹ ನಾವು ಸ್ವಾಗತ ಕೋರ್ತಾ ಇದ್ದೇವೆ. ಹಾಗೆ ಮಂಡಳದ ಅಧ್ಯಕ್ಷರುಗಳಾದ ಸೌರಭಿ ಪೈ, ಶ್ಯಾಮಲಾ ಕುಂದರ್, ನಗರದ ಭಾರತ ಸನಾತನ ಸಂಸ್ಕೃತಿಯಲ್ಲಿ ಮಹಿಳೆಯರನ್ನೆಲ್ಲ ನಮ್ಮ ದೇವಿಗಳಿಗೆಲ್ಲ ಹೋಲಿಸಿದ್ದೇವೆ. ಅವಾಗೆಲ್ಲ ಖುಷಿ ಪಡ್ತೇವೆ. ಪ್ರತಿಯೊಂದು ನದಿಯ ಹೆಸರು ಕೂಡ ಹೆಣ್ಣಿನ ಹೆಸರಲ್ಲೇ ಉಂಟು. ಅಂತಹ ಶಕ್ತಿಯುತವಾಗಿ ನಮ್ಮ ಸನಾತನ ಸಂಸ್ಕೃತಿ ಬಹಳ ಗಟ್ಟಿ ಬೇರನ್ನ ಹಾಕಿಕೊಟ್ಟಿದೆ. ಹಿಂದೆ ಎಲ್ಲ ವೇದಗಳ ಕಾಲದಲ್ಲಿ ಹೆಂಗಸರು ಕಚ್ಚೆ ಕೊಟ್ಕೊಂಡು ಯುದ್ಧಕ್ಕೆ ಇಳಿಯುವಂತದ್ದು ಅಥವಾ ಹೋಮ ಹವನ ಧಾರ್ಮಿಕ ಸಭೆಗಳಲ್ಲಿ ದೇವಾನು ದೇವತೆಗಳ ಸಭೆಗಳಲ್ಲಿ ಭಾಗವಹಿಸುವಂತದ್ದು, ಇದನ್ನ ನಾವು ಒಂದಷ್ಟು ಓದಿ ತಿಳ್ಕೋಬಹುದು. ಇತಿಹಾಸದ ಪುಟಗಳನ್ನ ನಾವೆಲ್ಲ ತೆಗಿತಾ ಹೋದಾಗೆ ಅನೇಕ ನಾಯಕಿಯರ ಹೆಸರು ಈ ನಾಡಿಗಾಗಿ, ಈ ನಮ್ಮ ಸ್ವತಂತ್ರಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಅನೇಕ ಮಹಿಳೆಯರು ಸಿಗ್ತಾರೆ. ಒನಕೆ ಓಬವ್ವ ತಾನು ಕಚ್ಚ ಕಟ್ಟಿ ಹೈದರಾಲಿಯ ಸೈನ್ಯವನ್ನ ಹೊಡೆದೋಡಿಸುವಾಗ ಆಕೆಯ ವಯಸ್ಸು ಕೇವಲ 16 ಅಂದ್ರೆ ಮಹಿಳೆ ಹುಟ್ಟು ನಾಯಕಿ. ಆಕೆಗೆ ಮನೆಯನ್ನ ನಿಭಾಯಿಸುವ ಶಕ್ತಿ ಕೂಡ ಉಂಟು, ಹಾಗೆ ಹೊರಗಡೆಯಲ್ಲಿ ಸಾಮಾಜಿಕವಾಗಿ ಕೂಡ ಕೆಲಸ ಮಾಡುವ ಅದ್ಭುತವಾದಂತಹ ಶಕ್ತಿಯನ್ನ ದೇವರು ನಮಗೆ ಇವತ್ತು ಕಲ್ಪಿಸಿಕೊಟ್ಟಿದ್ದಾನೆ. ಅಂಥದ್ರಲ್ಲಿ ಅನೇಕ ಇತಿಹಾಸದ ಪುಟಗಳಲ್ಲಿ ಇಲ್ಲದಿರುವಂತಹ ಅಹಲ್ಯಾಬಾಯಿ ಹೋಳ್ಕರ್ ನಮ್ಮ ಧಾರ್ಮಿಕ ಸನಾತನ ಸಂಸ್ಕೃತಿಯನ್ನ ಉಳಿಸುವಲ್ಲಿ ಅವರದ್ದು ಬಹಳ ದೊಡ್ಡ ಕೊಡುಗೆ. ಇವತ್ತು ಕಾಶಿ ವಿಶ್ವನಾಥನ ದೇವಸ್ಥಾನ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅಂದ್ರೆ ಔರಂಗಜೇಬ್ನ ಕಾಲದಲ್ಲಿ ನಮ್ಮ ಹಿಂದೂ ದೇವಾಲಯಗಳನ್ನ ಮೊಘಲರು ಸರ್ವನಾಶ ಮಾಡಿದಂತಹ ಒಂದು ಕಾಲದಲ್ಲಿ ತಾನು ಎದ್ದು ನಿಂತು ಹೋರಾಟ ಮಾಡಿದವಳು ಅಹಲ್ಯಾಬಾಯಿ ಹೋಳ್ಕರ್. ಹಾಗೆ ಬೆಳುವಡಿ ಮಲ್ಲಮ್ಮ, ಇದನ್ನೆಲ್ಲ ನಾವು ಇತಿಹಾಸದಲ್ಲಿ ಓದಿರುವುದಿಲ್ಲ. ಬೆಳುವಾಡಿ ಮಲ್ಲಮ್ಮನ ಕೊಡುಗೆ ಏನು ಅಂದ್ರೆ ಆಕೆ ಮಹಿಳಾ ಸೈನ್ಯವನ್ನ ನಿರ್ಮಾಣ ಮಾಡಿದಂತಹ ಪ್ರಪ್ರಥಮ ಮಹಿಳೆ ಬೆಳುವಡಿ ಮಲ್ಲಮ್ಮ. ಕಾಯಿಸಿಕೊಂಡು ಹೋಗುವ ಎಲ್ಲ ಜವಾಬ್ದಾರಿ, ಎಲ್ಲ ಶಕ್ತಿಗಳು ನಮ್ಮಲ್ಲೂ ಇದೆ. ಆದ್ರೆ ನಾನು ಈ ಮೂಲಕ ಈ ಪ್ರತಿಭಟನೆ ಕೇವಲ ಬಿಜೆಪಿಯವರು ಮಾತ್ರ ಮಾಡುದಲ್ಲ, ಕಾಂಗ್ರೆಸ್ನಲ್ಲಿರುವ ಮಹಿಳೆಯರು ಕೂಡ ನಮ್ಮೊಂದಿಗೆ ಭಾಗವಹಿಸಿದಾಗ ಇದು ಒಂದು ಅರ್ಥಪೂರ್ಣವಾದ ಪ್ರತಿಭಟನೆ. ಯಾಕಂತ ಹೇಳಿದ್ರೆ ಇವತ್ತು ಅವರಿಗೆ ಯಾವ ರೀತಿಯ ಕೇವಲ ಗುಲಾಮಗಿರಿಯ ರೀತಿಯಲ್ಲಿ ಒಂದು ಎಲೆಕ್ಷನ್ಗೆ ಹೋಗುವಾಗ ಒಂದು ಪ್ಯಾಂಪ್ಲೆಟ್ ಇಟ್ಕೊಂಡು ಹೋಗಿ ಪಕ್ಷದ ಪ್ರಚಾರ ಮಾಡಲಿಕ್ಕೆ ಮಾತ್ರ ಹೆಣ್ಣು ಮಕ್ಕಳನ್ನ ಸೀಮಿತವಾಗಿ ಇಟ್ಟಿದ್ದಾರೆ ಅವರು. ಇವತ್ತು ಅವರು ನಾಯಕಿಯರನ್ನ ನೋಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಅಂತಂದ್ರೆ ಇದು ಗುಲಾಮ ಸಂಸ್ಕೃತಿಯ ಒಂದು ಮುಖವಾಡ. ಹಿಂದೆ ಭಾರತದಲ್ಲಿ ಹೆಣ್ಣನ್ನ ಯಾರು ಕೂಡ ಭೋಗದ ವಸ್ತುವಾಗಿ ನೋಡ್ತಾ ಇರಲಿಲ್ಲ. ಹೆಣ್ಣು ಹುಟ್ಟಿರುವುದೇ ಭೋಗಕ್ಕೆ, ಹೆಣ್ಣು ಹುಟ್ಟಿರುವುದೇ ನಮ್ಮ ಸಂತೋಷಕ್ಕೆ ಅನ್ನುವಂಥದ್ದು ಮತೀಯಂದರ ಒಂದು ಭಾವನೆಗಳು. ಇವತ್ತು ನಾವು 50% ಬೇಕು ಬೇಕು ಅಂತ ಹೇಳಿದ್ದೇವೆ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಮ್ಮನ್ನ ಬಹಳ ದೊಡ್ಡ ಪೀಠ ಕೊಟ್ಟು ಮೇಲೆ ಕುತ್ಕೊಳ್ಸಿದ್ದಾರೆ. ಇವತ್ತು ನೋಡಿ, ನಾವು ಪೌರಾಣಿಕ ಕಥೆಗಳನ್ನ ತಗೊಂಡಾಗ ಎಲ್ಲಿ ಎಲ್ಲಿ ಕೆಟ್ಟದಿರ್ತದೆ ಅಲ್ಲಿ ಹೆಣ್ಣು ದೇವತೆಗಳ ಒಂದು ಉಲ್ಲೇಖ ಇರ್ತದೆ. ಮಹಿಷನನ್ನ ಕೊಲ್ಲಿಕ್ಕೆ ಮಹಿಷಾಸುರ ಮರ್ದಿನಿ ಅಂತ ಹೇಳಿದ್ರೆ ಭಸ್ಮಾಸುರಿಯಲ್ಲಿ ಕಾಡಿತ್ತೋ ಈ ಮಾಯೆ. ಅಂದ್ರೆ ಹೆಣ್ಣು ಅನ್ನುವಂತ ಸೃಷ್ಟಿ ಹೇಗೆ ಅಂದ್ರೆ ತಾಯಿಯಾಗಿ ನಮ್ಮ ಜೊತೆ ಸೇರ್ಕೊಳ್ತಾಳೆ. ಗಂಡಸರ ಜೀವನದಲ್ಲಿ ತಾಯಿಯಾಗಿ ಒಂದು ಹೆಣ್ಣು ಇರ್ತಾಳೆ, ಮಗಳಾಗಿ ಮೋಹಿಸ್ಲಿಕ್ಕೆ ಮಗಳಾಗಿ ಹೆಣ್ಣು ಇರ್ತಾಳೆ. ತಂದೆಯರಿಗೆ ಮಗಳು ಅಂದ್ರೆ ಬಹಳ ಪ್ರೀತಿ. ಬಹುಶಃ ಹಾಗೆ ಹೆಂಡತಿಯಾಗಿ ಕೂಟಕ್ಕೆ ಸ್ತ್ರೀಯಾಗಿ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.